ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ನೀತಾ ಚಾನಲ್. ನಾವು ಇವಾಗ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಹೊರಡುವಾಗ ನಾವು ಮಾರ್ನಿಂಗ್ 11 o'clock ಆಗಿತ್ತು. ಸೊ ಇವಾಗ ಇಲ್ಲಿಂದ ಹೊರಟಿದ್ದೀವಿ. ನಮ್ಮ ದರ್ಶನ ಎಲ್ಲ ಧರ್ಮಸ್ಥಳದಲ್ಲಿ ಬೇಗ ಆಗಿದ್ದರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗ್ರೀನರೆಲ್ಲ ತುಂಬ ಚೆನ್ನಾಗಿದೆ. ಈ ಥರ ಕಾರಲ್ಲೆಲ್ಲ ಬಂದರೆ ಎಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ ನೈಟ್ ಹೊರಡಬೇಕಾಗತ್ತೆ. ಥರ ಬಸ್ಸಿನ ಟೈಮಿಂಗ್ಗೆ ನಾವು ಕ್ಯಾಚ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಈ ಥರ ಎಲ್ಲ ಮಿಸ್ ಮಾಡ್ಕೋತೀವಿ. ಕಾರಲ್ಲಿ ಹೋದರೆ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈ ಥರ ಗ್ರೀನರೆಲ್ಲ ನೋಡ್ಕೊಂಡು ಹೋಗ್ಬೋದು. ಇವಾಗ ನಾವು ಇಲ್ಲಿ ಧರ್ಮಸ್ಥಳ ಎಂಟ್ರಿ ಆಗುವಾಗಲೇ ಮಡಿಕೆ ಸೋಡಾ ಟ್ರೈ ಮಾಡೋಣ ಅಂಥೇಳಿ ಒಂದ್ಸಲಿ ಬಂದ್ವಿ. ಬಟ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನೀವೆಲ್ಲಾದರೂ ಲಾಂಗ್ ಟ್ರಾವೆಲ್ ಎಲ್ಲ ಮಾಡಬೇಕಂದ್ರೆ ನೋಡ್ಕೊಂಡು ಇದನ್ನ ಟ್ರೈ ಮಾಡಿ. ಇಲ್ಲ ಅಂದರೆ ಇಲ್ಲಿ ಹೈಜೀನ್ ಎಲ್ಲ ಮೇಂಟೈನ್ ಮಾಡಲ್ಲ. ಸೊ ಏನಾದರೂ ನಮ್ಮ ಸ್ಟಮಕ್ ಅಪ್ಸೆಟ್ ಎಲ್ಲ ಆದರೆ ತುಂಬಾ ಕಷ್ಟ ಆಗುತ್ತೆ ಲಾಂಗ್ ಟ್ರಾವೆಲ್ ಮಾಡುವಾಗ. ನಾನು 3rd ಟೈಮ್ ಇದು ಟ್ರೈ ಮಾಡೋದು ಮಡಿಕೆ ಸೋಡಾ. ಬಟ್ ಈ ಸಲ ಅಲ್ಲಿ ಟೇಸ್ಟ್ ಮಾಡಿರೋದು ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ಖಾರ ಇತ್ತು, ಟೇಸ್ಟ್ ಕೂಡ ಇರಲಿಲ್ಲ. ನೆಕ್ಸ್ಟ್ ಒಂದು ಕಾರ್ನ್ ತೊಗೊಂಡ್ವಿ. ಕಾರ್ನ್ ಕೂಡ ಅವ್ರು ಬಾಯ್ಲ್ ಮಾಡೋ ವಾಟರ್ ನೋಡಿದರೆ ತಿನ್ನಲಿಕ್ಕೆ ಮನಸ್ಸಾಗಲ್ಲ. ಸೊ ಇವಾಗ ಅಲ್ಲಿಂದ ಒಂದು ಬ್ರೇಕ್ ತೊಗೊಂಡು ಹೊರಟಿದ್ದೀವಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗುವಾಗ ಅಲ್ಲಿಯ ಗ್ರೀನರಿ ನೋಡೋದೇ ಚೆಂದ. ಈ ಥರ ಟ್ರಾವೆಲ್ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ ವ್ಯೂ ಎಲ್ಲ ನೋಡಿಕೊಂಡು. ಇವಾಗ ಕುಕ್ಕೆ ಸುಬ್ರಹ್ಮಣ್ಯದ ಆರ್ಚ್ ಕಡೆ ಬಂದಿದ್ದೀವಿ. ಎಂಟ್ರಿ ಆಗ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇಲ್ಲಿಂದ ಟೆಂಪಲ್ ರೀಚ್ ಆಗೋದಕ್ಕೆ 2 kilometers ಇದೆ. ಇವಾಗ ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಗೆ ರೀಚ್ ಆದ್ವಿ. ಧರ್ಮಸ್ಥಳ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ನಾವು ರೀಸೆಂಟಾಗಿ ಇಲ್ಲಿ ಬಂದಿದ್ವಿ ಒಂದು 2-3 months ಬ್ಯಾಕ್. ಆವಾಗ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿತ್ತು ಹೊರಗಡೆಯಿಂದ. ಸೊ ಲಾಂಗ್ ಕ್ಯೂ ಇತ್ತು. ಸೊ ಆವಾಗ ನಮಗೆ ದರ್ಶನ ಮಾಡಲಿಕ್ಕೆಲ್ಲ ಸರಿಯಾಗಿ ಆಗಿಲ್ಲ. ಇವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರಶ್ ಇತ್ತು. ಇವಾಗ ನಾವು ದೇವರ ದರ್ಶನ ಮಾಡೋದಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ವೀಕ್ ಡೇಸ್ ಆದ್ರೂ ಸ್ವಲ್ಪ ಕ್ರೌಡ್ ಇತ್ತಿಲ್ಲಿ. ದೇವರ ಗುಡಿಯ ಒಳಗಡೆ ಮೊಬೈಲ್ ಅಲೌ ಇಲ್ಲ. ಆದ್ದರಿಂದ ಇಲ್ಲಿ ಯಾವುದೇ ವಿಡಿಯೋಸ್ ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ. ಇಲ್ಲಿಯೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನನೂ ಚೆನ್ನಾಗಾಯಿತು. ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾವು ಇವಾಗ ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟ್ವಿ. ಘಾಟ್ ಸೆಕ್ಷನಿಂದ ಹೋಗ್ತಾ ಇದ್ದೀವಿ. ಇವಾಗ ಹಾಸನ್ ರೀಚ್ ಆಗಿದ್ದೀವಿ.
ನಾವು ಅಲ್ಲಿಂದ ಹೊರಡುವಾಗ 2 o'clock ಆಗಿತ್ತು. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಇವಾಗ ರೀಚ್ ಆಗ್ತಾ ಇದ್ದೀವಿ. ಇವಾಗ ನೆಲಮಂಗಲ ರೀಚ್ ಆಗಿದ್ದೀವಿ. ಇವಾಗ ಬ್ಯಾಂಗ್ಳೂರ್ ರೀಚ್ ಆದ್ವಿ. ಈವ್ನಿಂಗ್ ಟೈಮ್ ಆಗಿದ್ದರಿಂದ ಇಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಫೈನಲಿ ನಾವು ನಮ್ಮ ಮನೆಗೆ 7 o'clockಗೆ ರೀಚ್ ಆದ್ವಿ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.